ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರ ಅಂತ ತಿಳಿತಾ ಹಾಗೆ ಎಲ್ರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಶಿವ ನಿಮಗೆ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಆರುಡ ಲಾಗರ್ಸ್ಗೆ ಸ್ವಾಗತ. ಹಾಗೆ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಶಿವ ದೇವಾಲಯಕ್ಕೆ ಬಂದಿವಿ. ಆ ಶಿವ ದೇವಾಲಯಪ್ಪ ಅಂತಂದ್ರೆ ಎಲ್ಲ ಕಡೆನೂ ಶಿವ ದೇವಾಲಯ ಇದ್ದೇ ಇರುತ್ತೆ. ಇದೇನಪ್ಪ ವಿಶೇಷ ಅಂತ ಅಂತಾರೆ, ಎಲ್ಲ ಪ್ರತಿಯೊಂದು ಶಿವಾಲಯದಲ್ಲೂ ಶಿವನ ಇರುವಂತ ಸ್ಥಳ ವಿಶೇಷವಾಗಿ ಇರುತ್ತೆ. ಹಾಗೆ ಈ ಶಿವಾಲಯವು ಒಂದು ಪವಿತ್ರವಾದ ಸ್ಥಳ. ಹಾಗೆ ಇದಕ್ಕೆ ಪುರಾಣಗಳು ಇವೆ. ಮತ್ತೆ ಇದು ತುಂಬಾನೇ ಪುರಾತನವಾದದ್ದು, 300-400 ವರ್ಷದ ಹಳೆಯದಾದಂತ ಪುರಾತನವಾದ ಸ್ವಯಂ ಉದ್ಭವವಾದಂತ ಶಿವಲಿಂಗವಿದು. ಸೊ ಆ ಶಿವಲಿಂಗವನ್ನ ತೋರಿಸ್ತಾ ನಿಮಗೆ ಅದ್ರ ದರ್ಶನ ಮಾಡ್ತಾ ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೇನೆ. ಸೊ ಬನ್ನಿ ಎಲ್ಲರೂ ಹೋಗೋಣ.
ಇವಾಗ ಇಲ್ಲಿ ಉದ್ಭವ ಆಗಿರೋ ಸ್ಥಳಗಳ ಬಗ್ಗೆ ಅದ್ರ ಬಗ್ಗೆ ಕುರಿತಾದ ಮಾಹಿತಿಗಳನ್ನ ಮತ್ತೆ ಅದ್ರ ಹಿಸ್ಟ್ರಿಯನ್ನ ತಿಳ್ಕೊಳ್ತಾ ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀನಿ. ಬನ್ನಿ ಕೇಳೋಣ ಏನಂತ ಹೇಳಿ ಅದ್ರ ಬಗ್ಗೆ. ನಮಸ್ತೆ. ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ರಾಮಲಿಂಗೇಶ್ವರ ಬಗ್ಗೆ ಒಟ್ಟು ಮಾಹಿತಿ ಬಗ್ಗೆ ಒಟ್ಟು ಹೇಳ್ತೀರಿ. ಯಾವಾಗ ನೀವು ನೋಡ್ಕೊಂಡು ಬಂದ್ರಿ, ಆಮೇಲೆ ಹೇಗ್ ಉದ್ಭವ ಆಯ್ತು, ಇದ್ರ ಬಗ್ಗೆ ಮಾಹಿತಿ ಒಟ್ಟು ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದೇವಸ್ಥಾನ ಈ ಉಣಕಲ್ ಕ್ರಾಸಿನಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನವಾಗಿರುತ್ತದೆ. ಈ ದೇವಸ್ಥಾನ ಉದ್ಭವವಾಗುವುದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಒಂದು ಹೊಲ ಇತ್ತು. ಇದು ರೈತರಿದ್ರು. ಇಲ್ಲಿ ಹೆಬ್ಬಳ್ಳಿ ಮೆಂಕಂದವರು ರೈತಾಕಿ ಮಾಡ್ಕೊಳ್ತಾ ಇದ್ರು. ಆ ರೈತಾಕಿ ಮಾಡೋ ಸಮಯದಲ್ಲಿ ಈ ಲಿಂಗು ಅನ್ನೋದು ಈ ದೇವಸ್ಥಾನ ಈ ಜಾಗದಲ್ಲಿ ಒಂದು ಲಿಂಗು ಸಿಕ್ತು. ಆ ಲಿಂಗು ಯಾವುದೇ ರೀತಿಯನ್ನು ತಂದು ಇಟ್ಟಿರುವಂತದ್ದಲ್ಲ. ಇದು ತನ್ನಿಂದ ತಾನ ಉದ್ಭವ ಆಗಿ ಇದು ಮೊದ್ಲಿಂತ್ರನು ಸಣ್ಣದ ಇದ್ದು ವರ್ಷ ಬೆಳೆಯುತ್ತಾ ಈಗ ಈ ಆಕಾರದಲ್ಲಿ ಬೆಳೆದಿದೆ. ಇದನ್ನ ಮೊದಲ 2 ದಿವಸ ಇಲ್ಲಿ ಜಾತ್ರೆಯನ್ನ ಪ್ರಾರಂಭ ಮಾಡಿದ್ರು. ಇದು ಗಿಡ ಗಂಟಿ ಒಳಗ ಬೆಳೆದಂತ ಒಂದು ಈಶ್ವರ ಲಿಂಗು ಆಗಿರ್ತದೆ. ಇದಕ್ಕೆ ಬಹಳ ಪುರಾತನವಾದ ಹಾಗೂ ಈ ಲಿಂಗುವಿನ ಶಕ್ತಿ ಬಹಳ ಅಪರಂಪರವಾಗಿ ಇರುತ್ತದೆ. ಇದು ಬೇಡಿದ ಭಕ್ತಾದಿಗಳಿಗೆ ವರವನ್ನು ನೀಡುವಂತ ಅತಿ ಶ್ರೇಷ್ಠವಾದ ಲಿಂಗು ಆಗಿರುತ್ತದೆ. ಇದಕ್ಕೆ ಎಷ್ಟೋ ಜನ ಪೂಜೆ ಪುನಸ್ಕಾರ ಹರಿಕೆಯನ್ನ ಇಲ್ಲಿ ಸಾವಿರಾರು ಭಕ್ತರು ಬಂದು ತಮ್ಮ ಮನದಿನ ಬೇಡಿಕೆಯನ್ನು ಈಡೇರಿಸಿಕೊಂಡು ತಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳುತ್ತಾ ಬಂದಿರುತ್ತಾರೆ. ಇದು ಶಿವರಾತ್ರಿಯ ದಿನದಂದು ಅತಿ ವಿಜೃಂಭಣೆಯಿಂದ ಜಾತ್ರಾ ಕಾರ್ಯಕ್ರಮವು ನಡೆಯುತ್ತದೆ. ಇವತ್ತಿನ ದಿವಸ ಮಹಾಶಿವರಾತ್ರಿಯ ಮಹೋತ್ಸವದ ಅಂಗವಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ರಾತ್ರಿ ಜಾಗರಣ ನಿಮಿತ್ತ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತಾರೆ. ಹಾಗೂ ವಿವಿಧ ಕಾರ್ಯಕ್ರಮವನ್ನು 4-5 ದಿನಗಟ್ಟಲೆ ಮಾಡ್ಕೊಂತ ಬಂದಿರುತ್ತಾರೆ. ಹಾಗೂ ಮಹಾಶಿವರಾತ್ರಿಯ ಮರನೇ ದಿವಸ ಇದು ರಥೋತ್ಸವ ಸಾಯಂಕಾಲ 5:30ಕ್ಕೆ ಜರುಗಿರುತ್ತದೆ. ಈ ರಥೋತ್ಸವದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹಾಗೂ ಭಕ್ತಾದಿಗಳು ಸೇರಿ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಡುತ್ತಾರೆ. ನಾಳೆ ವಿಶೇಷ ಅಂದ್ರೆ ಶ್ರೀ ರಾಮಲಿಂಗೇಶ್ವರ ದೇವರಿಗೆ ಬೆಳಿಗ್ಗೆ 4 ಗಂಟೆಯಿಂದ ರುದ್ರಾಭಿಷೇಕ ಪ್ರಾರಂಭ ಆಗ್ತದೆ. ಹಾಗೂ ಮಧ್ಯಾಹ್ನ 1 ಗಂಟೆಗೆ ಅನ್ನ ಪ್ರಸಾದ ಇರುತ್ತದೆ. ಮುಂದೆ ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವ, ಎಲ್ಲ ಕಡೆ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಇರ್ತದೆ. ಹಾಗೂ ಸಾಯಂಕಾಲ 5:30 ಗಂಟೆಗೆ ಮಹಾರಥೋತ್ಸವ ಜರುಗುತ್ತದೆ. ಅದರ ನಂತರ ಮರನೇ ದಿವಸ 28 ಶುಕ್ರವಾರ ದಿವಸ ಕಡಬಿನ ಕಳಗದೊಂದಿಗೆ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಸಮಾಪ್ತ. ಅದೆಲ್ಲ ಬಹಳ ಶಿವರಾತ್ರಿ ದಿವಸ ಜಾತ್ರೆ ನಡೆದಿದ್ರಿ. ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತದೆ. ಹಾಗೂ ಇಲ್ಲಿ ಭಕ್ತಾದಿಗಳು ಬಹಳ ಸೇರ್ತಾರೆ. ಇವಾಗ ಎಷ್ಟು ವರ್ಷದ ಹಳೇದಾಗಿರ್ಬೋದು? ಒಂದು 3 ವರ್ಷದ ಪುರಾತನ ಆಗಿದೆ. ನಾವಿನ್ನು ಸಣ್ಣವ್ರಿಗಿಂತ ಮೊದ್ಲೇನ, ನಮ್ಮ ಅಜ್ಜಾರ ಸಣ್ಣವ್ರಿಗಿಂತ ಮೊದ್ಲೇನ ಇದು ಉದ್ಭವ ಆಗಿದ್ದು ಸಿಕ್ಕಿರುತ್ತೆ. ಇವಾಗ ಉದ್ಭವ ಆಗಿತ್ತು ಅಂತಂದ್ರಲ್ಲ, ಅವಾಗ ನಾನು ಕೇಳಿದ ಪಟ್ಟಿಗೆ ಅವಾಗ ಸಣ್ಣದಿತ್ತಂತೇಳಿ ಲಿಂಗ ಸಣ್ಣದಿತ್ತ, ಹಂಗ ಬೆಳೆತಾನ ಬೆಳೆದ್ಕೊಂತ ಹೋಗೈತೆ ಅಂತ ಹೇಳಿದ್ರು. ಹಾಗೆ ನೋಡಿದ್ರೆ ಅನ್ನೋದನ್ನ ಸಣ್ಣ ಇದು ಇಷ್ಟ ಪ್ರಮಾಣದಾಗ ಇದ್ದಾಗ ನೋಡಿರ್ಲಿಲ್ಲ, ಇದಕ್ಕಿಂತ ಚಿಕ್ಕದಿದ್ದಾಗ ನೋಡಿದ್ವಿ. ನಾವು ನೋಡಿರೋದು ನಮ್ಮ ಪೂರ್ವಜರು ನೋಡಿದ್ದು ಅದಕ್ಕಿಂತ ಚಿಕ್ಕದಿತ್ತು. ಈಗ ಅದು ವರ್ಷ ಸ್ವಲ್ಪ ಬೆಳಿತಾ ಬಂದಿದೆ. ಇವಾಗಾದ್ರೂ ಬೆಳೆದಿದೆ. ಹೌದೌದು. ನಾವು ವರ್ಷ ಅದಕ್ಕೆ ಬಟ್ಟೆ ಹೊಲಿಸ್ತೇವೆ. ಬಟ್ಟೆ ಲಿಂಗುಗೆ ಬಟ್ಟೆ ಹೊಲಿಸ್ತೇವೆ. ಆ ಬಟ್ಟೆ 1 ವರ್ಷದ್ದು ಮತ್ತೊಂದು ವರ್ಷ ಬರಂಗಿಲ್ಲ. ಅಂದ್ರೆ ಅದು ಟೈಟ್ ಆಗುತ್ತೆ. ಗಣೀಪ ಅಂತೇವ್ ನಾವು. ಆ ಮೂರ್ತಿ ಗಣೀಪ ಹಾಕ್ತೇವಲ್ಲ, ಆ ಗಣೀಪ ರಿಲೀಸ್ ಮಾಡಿರ್ತೇವೆ. ಆ ಗಣೀಪ ವರ್ಷನು ಚಿಕ್ಕನಾಗುತ್ತೆ. ಬರ್ತಾ ವರ್ಷ ಏನಿರತ್ತ ಅದು ಅರ್ಬಿ ಚಿಕ್ಕ ವರ್ಷ ಮಾತ್ರ ಬೇರೆ ವರ್ಷ. ಮಾಹಿತಿ ಸ್ವಾಗತ ಆಗತ್ತ. ಧನ್ಯವಾದ. ಆಯ್ತು ರೀ. ನಿಮ್ಮ ಹೆಸರು? ರಾಜಶೇಖರಪ್ಪ ಎಸ್ ಕೋರಿ. ನೀವು ರಾಮಲಿಂಗೇಶ್ವರ ನಡ್ಕೊಂಡೆ ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 13 ವರ್ಷಗಳಿಂದ ರಾಮಲಿಂಗೇಶ್ವರನ ಕೃಪೆ ನಿಮಗೆ ಏನಾಗಿ ಆಗಿದ್ದೆ? ಬಹಳ ಹೇಳಾರ್ದಷ್ಟ ಫಲ ಪಡ್ಕೊಂಡಿದ್ದೇನೆ ಅಂತ ಹೇಳ್ಬೋದು. ನಿಮ್ ಜೀವನದಾಗೆಲ್ಲ ಇದು ಮಾಡೋಣ, ಕಷ್ಟ ಎಲ್ಲ
ಏನೇನ್ ಕೊಟ್ಟಿದ್ದಾನ ನಿಮಗೆ, ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾನ, ಯಾವ ಕಷ್ಟ ನೆರವಾಗಿ? ನಾನು ಫಸ್ಟ್ ದಿನ ಬೆಳಿಗ್ಗೆ ಆದ ತಕ್ಷಣ ಪರಮಾತ್ಮ ರಾಮಲಿಂಗೇಶ್ವರ ದರ್ಶನ ಮಾಡಿ ನನ್ನ ಮುಂದೆ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ. ಮತ್ತೆ ಪ್ರತಿ ವರ್ಷದಲ್ಲಿ ಈ ವರ್ಷಕ್ಕಿಂತ ಮುಂದ್ ವರ್ಷ ನನ್ನ ಬದುಕಲ್ಲಿ ಒಳ್ಳೆಯದನ್ನ ನಾನು ಕಾಣ್ತಾ ಇದ್ದೇನೆ, ಅಂದ್ರೆ ಬೆಳೀತಾ ಇದ್ದೇನೆ. ನನ್ನ ಫೈನಾನ್ಸ್ ಕಂಡೀಷನ್ ಆಗ್ಲಿ, ನನ್ನ ಉತ್ಪನ್ನಗಳಾಗಲಿ ಬೆಳೀತಾ ಹೋಗ್ತಾ ಇದೆ. ಮತ್ತೆ ಈ ವರ್ಷನು ಒಂದ್ ವರ್ಷಕ್ಕಿಂತ ಹೆಚ್ಚಿಂದ ಇವರು ಭಕ್ತರೇ ಬೆಳೀತಾ ಹೋಗ್ತಾ ಇರ್ತಾರೆ. ಮತ್ತೆ ಇದಕ್ಕೆ ನಮ್ಮ ಷಣ್ಮುಖ ಅವ್ರ ಎಲ್ಲರಿಗೂ ಸಹಕಾರ ಕೊಟ್ಟು ಎಲ್ಲರೂ ಕುಡಿಸ್ಕೊಂಡು ಇದೇನಿದೆ ಕಾರ್ಯಕ್ರಮ ನಡೆಸ್ಕೊಂತ ಹೋಗ್ತಾ ಇರೋದ್ರಿಂದ ಪ್ರತಿ ವರ್ಷ ಒಂದಿಲ್ಲ ಒಂದು ಚಂದ ಆಗ್ತಾ ಇದೆ. ಯಾಕಂದ್ರೆ ಈಗ ಪ್ರತಿ ಒಂದು 13 ವರ್ಷದಿಂದ 12ನೇ ವರ್ಷದ ಒಂದನೇ ವರ್ಷ 2ನೇ ವರ್ಷ 3ನೇ ವರ್ಷ ಹೆಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇಲ್ವಾ, ಹಾಗಾಗಿ ಬಹಳ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೀವಿ, ಒಳ್ಳೆ ಇದನ್ನ ಫುಡ್ ಅನ್ನು ಕೊಡ್ತಾ ಇದ್ದೀವಿ, ಪ್ರಸಾದ ಕೊಡ್ತಾ ಇದೀವಿ. ಮತ್ತೆ ಇದನ್ನ ಯಾರು ಪರಮಾತ್ಮನ ಇದನ್ನ ಸ್ಮರಿಸ್ತಾ ಇದಾರ ಮತ್ತೆ ಅವ್ರಿಗೆ ಯಾವ ಫಲ ತಮಗ್ ಬೇಕು ಅನ್ನೋದ ಸಿಗುತ್ತೆ ಅಂತ ನಾ ಹೇಳ್ಬೋದು. ನನ್ನ ವೈಯಕ್ತಿಕವಾಗಿ ಹೌದು, ನಾನ್ ಸಾಕಷ್ಟು ಪಡ್ಕೊಂಡಿದ್ದೇನೆ. ಇನ್ನೂ ಕೆಲವು ಬಹಳ ಮಂದಿ ಭಕ್ತರಿಗೆ ಇದು ಸಿಗಲಿ ಅಂತ ಹೇಳಿ ನಾನು ಅವರು ಅದನ್ನ ಪಡೀಲಿ ಅಂತ ಹೇಳಿ ದೇವರನ್ನ ಬೇಡ್ಕೊತಾರೆ. ಇವರು ಪರಮಾತ್ಮನಿಗೆ ನಾವು ತಂದ್ರೆ ತಮ್ಮನ್ನ ಅರ್ಪಣೆ ಮಾಡ್ಕೊಂಡು ಅವಾಗ ಇದರ ಫಲ ಸಿಗತ್ತೆ. ಫೈನಾನ್ಷಿಯಲಿ ಅಂತ ಆರೋಗ್ಯದ ಅಂತ ಎಲ್ಲಾ ದೃಷ್ಟಿಯಿಂದಲೂ ನಾವು ಬಹಳ ಆರೋಗ್ಯವಾಗಿ ಮತ್ತು ಸಮೃದ್ಧವಾಗಿ ಬದುಕಿದ್ದೀನಿ. ಬಹಳ ಸಮೃದ್ಧ ಪರಮಾತ್ಮನ ಆಶೀರ್ವಾದದಿಂದ ನಡೀತಾ ಇದ್ದೀನಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ರೆಡ್ಡಿ ಕಿರೇಟ್ಪುರ ಅಂತೇಳಿ. ಈಗ ನನಗೆ 49 ವರ್ಷ. ನನ್ನ ತಿಳುವಳಿಕೆ ಬಂದಾಗಿಂದ ನಾ ಇದಕ್ಕೆ ನಡ್ಕೊತಾ ಇದ್ದೆ. ನಾವಿಲ್ಲೇ ಮೂಲ ಇದಕ್ಕೆ ಹತ್ಕೊಂಡಾಗ ಬಹಳ ದೂರ ಏನಿಲ್ಲ, 100 ಮೀಟರ್ನಾಗ ಅದ ನಮ್ಮ ಮನೆ. ನಮ್ಮ ಅಜ್ಜಾರ ಆತು, ನಮ್ಮ ತಂದೆಯವರು ಆತು ಎಲ್ಲಾರು ರಾಮಲಿಂಗೇಶ್ವರ ನಡ್ಕೊಂತ ಸೊ ನಾವು ಹುಬ್ಬಳ್ಳಿ ಒಳಗೆ ಇದೆ ಅಂದ್ರೆ ಸಹಿತ ನಾವು ಒಂದು ಸಿದ್ದಾವರ ಜಾತ್ರೆ ಅಂತ ಹೇಳಿ ಮತ್ತೊಂದಿಲ್ಲ ಎಲ್ಲಿ ಹೋಗ್ಲಿಲ್ಲ ಸಹಿತ ನಾವ್ ಇವ್ ಜಾತ್ರೆ ಬಿಡಂಗಿಲ್ಲ, ಮತ್ ನೀವು ಸೇವೆ ಮಾಡೋದು ಬರೆಯಂಗಿಲ್ಲ. ನಮ್ಗೆ ಒಳ್ಳೇದು ಮಾಡೋಣ ಅನ್ನೋದಕ್ಕಿಂತ ನಾವು ಅವಂಗ ಏನ್ ಮಾಡಪ್ಪ ಅನ್ನೋದು ಭಾವನೆ ಒಳಗೆ ನಾವು ದೇವ್ರನ್ನ ಕಾಣ್ತೇವೆ. ಈಗ ನಮ್ಮ ತಿಳುವಳಿಕೆ ಒಂದು 15-20 ವರ್ಷ ನಮ್ಮ ತಿಳುವಳಿಕೆ ನಾವ್ ಅದನ್ನ ಅವನ ಸೇವೆ ಅಂತ ಎಲ್ಲ ತನು ಮನ ಧನದಿಂದ ಮಾಡ್ಕೊಂತ ಏನ್ ಬಂದೇವಿ. ನಾವ್ ಏನ್ ಮಾಡ್ತೇವಲ್ಲ ಅದ್ರ ಡಬಲ್ ನಮ್ಗ ಸೇವೆಗೆ ನಾವು ಕೇಳ್ಬೇಕಂತಿಲ್ಲ, ಯಾವಾಗಲೂ ದೇವ್ರನ್ನ ಕೇಳ್ಕೊಂಡೆ ನಾವು ಅವ್ರಿಗೆ ಸಮರ್ಪಣೆ ಮಾಡೋದಿರಂಗಿಲ್ಲ. ಸೊ ನಮ್ಗೆ ಏನ್ ಬೇಕು ಅವ್ ನಮ್ಗೆ ಬೇಕಾದಾಗ ಮುಟ್ಟಿಸ್ತಿರ್ತಾರ, ನಾವ್ ಏನ್ ಕೋರಿಕೆ ನಾವು ತಿಳಿತಿರ್ತೀವಿ. ಸೊ ಆ ನಿಟ್ಟಿನೊಳಗೆ ರಾಮಲಿಂಗೇಶ್ವರ ಇವೇನದಾನ ಉದ್ಭವ ಆದಂತಾವ್, ಯಾರು ತಂದು ಇಟ್ಟಂತದಲ್ಲ, ಇಲ್ಲೇ ಅವ ಉದ್ಭವ ಆಗ್ಯಾನ. ಸೊ ಅವನ ಪವಾಡ ನಾವು ಹೇಳಿಕ್ ಆಗಲ್ಲ, ಯಾರು ಅದನ್ನ ಸ್ವತಃ ಅವ್ನ ನಡ್ಕೊಂಡು ಅನುಭವಿಸ್ತಾರ ಅವ್ರ ಹೇಳ್ಬೋದು. ಈಗ ನಾವ್ ಹೇಳ್ಬೇಕು ಅಂದ್ರೆ ಅದನ್ನ ಎಲ್ಲಾರ ಮುಂದೆ ಹೇಳಿಕೊಳ್ಳಿಕ್ ಆಗಂಗಿಲ್ಲ. ಈಗ ನೀವ್ ಕೇಳ್ತಾ ಇದ್ರೆ ಹೇಳ್ಬೇಕು, ಕರೆ ಇಲ್ಲ ಅಂತಾರ, ಬಟ್ ಆ ಅನುಭವಗಳನ್ನ ಹೇಳಾಕ ಅದನ್ನ ತಿಳ್ಕೊಳ್ಳೋದಷ್ಟ ತಿಳಿತದ. ಸೊ ನಾವ್ ಅವನಿಂದ ಒಳ್ಳೇದ್ ಬಯಸಿದೆ ಅನ್ನೋದಿಲ್ಲ, ಒಳ್ಳೆ ನಾವು ಮಾಡ್ಕೊಂತ ಹೊಟ್ಟಿ ಎಲ್ಲಾ ರೀತಿ ನಾವ್ ಹೇಳೋದ್ ನಮ್ಗ ಅಂತಲ್ಲ, ಈ ಒಂದು ಭಾಗದೊಳಗೇನ ಅವ್ರಿಗೆ ನಡ್ಕೋತಾರೆ. ಇವತ್ತ ನೋಡಿರ್ಬೇಕು, ಬೆಳಗ್ಗೆಯಿಂದ 4 ಗಂಟೆಯಿಂದ ಇದೇ ರೀತಿಯಾದಂತ ವಾತಾವರಣ, ಇದೇ ರೀತಿ ಆದದ್ದು. ಏನೀಗ ನಮ್ಮ ಷಣ್ಮುಖರು ಅದಾರ, ಎಲ್ಲಾ ಒಂದು ಯುವಕರ ಬಳಗ ಅಲ್ಲಿ ಸೀನಿಯರ್ಸ್ ಎಲ್ಲ ಕರ್ಕೊಂಡ ಎಲ್ಲಾರು ಈ ರಾಮಲಿಂಗೇಶ್ವರನ ಬೆಳೆಸಲಿಕ್ಕೆ ಅನ್ನೋದಕ್ಕಿಂತ ನಾವು ಜನರಿಗೆ ಎಲ್ಲರೂ ಅವನ ಆಶೀರ್ವಾದ ಪಡಿಲಿ ಅನ್ನೋ ಒಂದು ನಿಟ್ಟಿನೊಳಗೆ ಎಲ್ಲಾ ಕೆಲಸ ಕಾರ್ಯಗಳನ್ನ, ಸೇವೆಯನ್ನ, ಜಾತ್ರೆಯನ್ನ, ಉತ್ಸವನ್ನ ಮತ್ತೆ ಎಲ್ಲಾ ರೀತಿ ಮಾಡ್ಕೊಂಡು ಹೊಟ್ಟೇವಿ. ಅವನ್ನ ಇನ್ನೂ ಬೆಳಿಲಿ, ಅವ ಜನರಿಗೆ ಏನ ನಮ್ಮ ಶ್ರೇಷ್ಠ ಕಾಲ್ಪನೆ ಬೆಳಿಲಿ ಅಂತ ಹೇಳಿ ಅವಾಗೆಲ್ಲ ನಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಒಂದು ಉತ್ತರ ಬೆಳಿಲಿ ಅಂತ ಎಲ್ಲಾರು ಒಂದು ನಡ್ಕೊಳತ್ತೇವೆ. ಆ ನಿಟ್ಟಿನೊಳಗ ರಾಮಲಿಂಗೇಶ್ವರ ಬಹಳ ಅನುಕೂಲತೆ ಕೊಟ್ಟಾನ. ನಾವೇನ ಮಾಡ್ಬೇಕಂದ್ರೆ ನಾ ಇಲ್ಲಿಗೆ ಹೊಂಟ್ರು ಬಂದ್ ಅವ್ನ ದರ್ಶನ ಮಾಡ್ಕೊಂಡು ಹೋಗ್ತೇನೆ, ಮಾಡ್ಕೊಂಡು ಹೋಗ್ತೇವೆ. ಮತ್ತ ಅವ್ನ್ ಬಿಟ್ಟು ಒಂದಿನ ದಿನ ನಮಗೂ ಆಗಿಲ್ಲ ಕೆಲಸ, ಅವ್ನ ದರ್ಶನ ಮಾಡ್ಕೊಂಡು ನಾ ರಾತ್ರಿ 11 ಆದ್ರೂ ಸಹಿತ ಸೋಮವಾರಿಂದ ನಾ ಬಂದ್ ಅವ್ನ ದರ್ಶನ ಮಾಡ್ಕೊಂಡು ಬಟ್ ಅದಕ್ಕೆ ಸಂಬಂಧ ಇಲ್ಲ. ಮನಸ್ಸು ಸುಟ್ಟಿದ್ರ ಈಗ ಯಾವಾಗಾದ್ರೂ ಬಂದ್ ಎಲ್ಲಿದ್ದಲ್ಲಿ ದೇವ್ರ ಸಿಗ್ತಾ ಇಲ್ಲ ಅಂತ. ಬಟ್ ನಮಗೇನಪ್ಪ ಈಗ ಏನಾಗದ ಆಚಾರ ವಿಚಾರದೊಳಗೆ ಇವತ್ತು ನಾವು ವ್ಯಕ್ತಿ ಒಳಗಡೆ ಕಾಣಬೇಕು, ಬಟ್ ವ್ಯಕ್ತಿ ಒಳಗೆ ಕಾಣ್ತಾ ಇಲ್ಲ. ಮೂರ್ತಿ ರೂಪದೊಳಗೆ ದೇವ್ರ ಆರಾಧಿಸಾಗತ್ತ. ಆ ನಿಟ್ಟಿನೊಳಗೆ ರಾಮಲಿಂಗೇಶ್ವರ ನಮ್ಗೆ ಬಹಳ ಈ ಉಣಕಲ್ ಗ್ರಾಮಕ್ಕೆ ಬಹಳ ದೊಡ್ಡ ಪ್ರಮಾಣದಾಗ ಎಲ್ಲರಿಗೂ ಅನುಕೂಲ ಮಾಡಾಕತ್ತಾನ, ಒಳ್ಳೇದ್ ಮಾಡಾಕತ್ತಾನ. ಇನ್ನು ಮುಂದೆ ಮಾಡ್ಲಿ ಅಂತೇಳಿ ನಿಮ್ಮ ಮೂಲಕ ಹೇಳಕ್ ಇಚ್ಛೆ.
ಸ್ವಾಮಿ ನಮಸ್ತೆ. ಟೀಚರ್ ನಮಸ್ತೆ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರಿಗೆ ಯೋಗಿ ನಿಮ್ಮ ಹೆಸರು ವಿಜಯಮ್ಮ ಟೀಚರ್. ಗಿರೀಶ್ ಮಠ. ಸ್ವಾಮಿ ನೀವು ಎಷ್ಟು ವರ್ಷ ಆತಿಲ್ಲ ಪೂಜೆ ಮಾಡಕ? 8 ವರ್ಷ ಆಯ್ತು ಅಂದ್ರೆ ಏನಂತ ಒಳ್ಳೆ ವಿಶೇಷ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ. ಟ್ರಸ್ಟ್ ಕಮಿಟಿ ಅವರು ಒಳ್ಳೆ ವಿಜೃಂಭಣೆಯಿಂದ ಜಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚು ವಿಜೃಂಭಣೆ ಆಗ್ತಾ ಇದೆ ಜಾತ್ರೆ ಮತ್ತು ಇನ್ನೂ ಹೆಚ್ಚು ಬೆಳಿತಾ ಇದೆ ದೇವಸ್ಥಾನ ಮತ್ತು ಈಶ್ವರನ ಬೆಳಿತಾ ಇದ್ದಾನೆ ಮತ್ತು ಮೂಲತಃ ಪುರಾತನ ಕಾಲದ ಸ್ಥಳ ಇದು ಮತ್ತು ಇನ್ನು ಏನು ಅಂತಂದ್ರೆ ಬೆಳೆಯುವಂತ ಈಶ್ವರ ಗೌರಿ ಇದು. ಈಗ ಬೆಳಿತಾ ಈಶ್ವರ ಆಗ್ತು. ಆದ ಕಾರಣ ಇಲ್ಲಿ ಏನಪ್ಪಾ ಅಂದ್ರೆ ಸೀತಾರಾಮರು ವನವಾಸಕ್ಕೆ ಕೊಂಡಾಗ ರಾಮಲಿಂಗೇಶ್ವರ ಸ್ಥಳದಲ್ಲಿ ಪೂಜೆನ ಸಲ್ಲಿಸಿ ವನವಾಸಕ್ಕೆ ಹೋದ್ರು ಅಂತ ಹೇಳಿ ನಮ್ಗೆ ಹಿಂದಿನ ಜನರು ಗುರುಹಿರಿಯರು ಹೇಳ್ತಾ ಇದ್ರು. ಹೌದು, ಅಂದ್ರ ರಾಮ ಲಕ್ಷ್ಮಣ ಸೀತಾ ಇಲ್ಲಿ ಬಂದು ಈ ಲಿಂಗಕ್ಕೆ ಪೂಜೆ ಮಾಡಿದ್ಮೇಲೆ ಇದೆ ಶ್ರೀರಾಮಲಿಂಗೇಶ್ವರ ಅಂತ ಹೆಸರು. ಹೌದು, ಇವಾಗ ನೀವು ವರ್ಷ ಮಾಡ್ಕೊಂತ ಬಂದಿರಲ್ಲ, ಶಿವರಾತ್ರಿ ಹೇಗ ಅನ್ನತ್ತಾ ಬಂದಿದೆ ನಿಮ್ಗೆ? ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ. ಸಾವಿರಾರು ಲಕ್ಷ ಭಕ್ತರು ಸಾಲಿ ನಿಂತು ಶಿವನ ದರ್ಶನ ಮಾಡ್ತಾ ಹೋಗ್ತಾ ಬಂದಿದ್ದಾರೆ. ಎಷ್ಟು ದಿವಸ ಆಗತ್ರಿ ಇಲ್ಲಿ ಪೂಜೆ ಮಾಡಕ್? ಅಂದ್ರೆ ಶಿವರಾತ್ರಿ ದಿವಸ ಎಷ್ಟು ದಿವಸ ಪೂಜೆ ಇರತ್ತೆ? 9 ದಿನ ಕಾರ್ಯಕ್ರಮ ನಡೀತಾ ಇದೆ. ದಿನ ಕಾರ್ಯಕ್ರಮ. ಹೌದು, ಪ್ರವಚನ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಭಜನಾ ಸ್ಪರ್ಧೆ ಮತ್ತೆ ರಥೋತ್ಸವ, ಪ್ರಸಾದ ಸೇವೆ ಮತ್ತೆ ಇನ್ನಿತರ ಶಿವಾರ್ಥಿಗಳು ನಡೀತಾ ಇದ್ದಾವೆ. ಇನ್ನು ಹೆಚ್ಚು ಡೆವಲಪ್ಮೆಂಟ್ ಆಗ್ತಾ ಇದೆ ರಾಮಲಿಂಗೇಶ್ವರ ದೇವಸ್ಥಾನ. ಇವಾಗ ಉದ್ವಾಲಿಂಗ ಅಂತ ಅಂದ್ರಲ್ಲ, ಇವಾಗ ಉದ್ವಾಲಿಂಗ ಅಂದ್ರೆ ನೀವು ವರ್ಷಕ್ಕೊಮ್ಮೆ ಅಂದ್ರೆ ಬೆಳಿತಾ ಹೋಗೋದು ನಿಮಗೆ ಏನಾರ ಅನ್ಸುತ್ತೆ? ಅದ್ರ ಖಂಡಿತವಾಗಿ ಕಂಡು ಬಂದಿದೆ. ವರ್ಷ ನಾವು ಗಲಿಪನ್ನ ಹೊಲಿಸ್ತೇವೆ. ಗಲಿಪನ್ನ ಹೊಲಿಸಿದ್ರೆ ಹತ್ಯೆ ಆಗ್ತಾ ಇದೆ. ಅಂದ್ರೆ ಬಟ್ಟೆ ಹೊಲಿಸುವಾಗ ಹತ್ಯೆ ಆಗ್ತಾ ಇದೆ. ಅದಕ್ಕೆ ಏನಪ್ಪಾ ಅಂದ್ರೆ ವರ್ಷಕ್ಕೆ ಚೇಂಜ್ ಮಾಡ್ತಾ ಬಂದಿದ್ದೇವೆ. ಭಕ್ತರುಗಳು ಸಂಕಷ್ಟಗಳನ್ನ ಪರಿಪಾಲಿಸುವ ಸ್ಥಳ ಯಾವ್ದಾದ್ರು ಇದೆ ಅದು ಉಂಟಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಇವಾಗ ನಾಳೆಯಿಂದ ಮತ್ತೊಳ್ಳೆ ಯಾವ ತರ ಪೂಜೆ ಇರುತ್ತೆ? ನಾಳೆ ವಿಶೇಷವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಕ್ಷ ಇರ್ತದ್ರಿ ರಾಮಲಿಂಗೇಶ್ವರರಿಗೆ ಮತ್ತು ವಿಶೇಷ ರುದ್ರಾಕ್ಷ ಅಲಂಕಾರ ಮಾಡಲಾಗುತ್ತದೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಪಲ್ಲಕ್ಕಿ ರಥೋತ್ಸವ ಮತ್ತು ಅನ್ನ ಪ್ರಸಾದ ಜರುಗುತ್ತದೆ. ಸಾಯಂಕಾಲ 5 ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಮತ್ತು ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜನ ವ್ಯಕ್ತಿಗಳು ಕೂಡ ಭಾಗವಹಿಸ್ತಾರೆ ಮತ್ತು ಮೇಲಿನ ಮುಹೂರ್ತ ಏನಪ್ಪ ಅಂದ್ರೆ ರಾಮಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಕೂಡ ಬಹಳಷ್ಟು ಪೂಜೆಯನ್ನು ಮಾಡ್ಕೊಂಡು ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಂತ ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ವರ್ಷ ಪೂರ್ತಿ ಹೊರತಾಗಿ ಅಂದ್ರೆ ಚೆನ್ನಾಗಿ ಮಾಡ್ಕೊತಾನೆ ಬಂದ. ಮುಸಲಿ ಮಂಟವರು ಕೂಡ ಅಂತೂ ಬಹಳಷ್ಟು ಈ ದೇವಸ್ಥಾನದಲ್ಲಿ 2 ಕಣ್ಣುಗಳನ್ನ ಇಲ್ಲಿ ದೇವಸ್ಥಾನದ ಮೇಲೆ ಇಟ್ಟಿರುತ್ತಾರೆ. ಅವ್ರು ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಮಾಡ್ತಾ ಬಂದಿದ್ದಾರೆ. ನಮ್ಗಿನ್ನ ಪೂರ್ವತೆ ಏನಪ್ಪಾ ಅಂದ್ರೆ ಭಕ್ತರಿಗೆ ಒಳ್ಳೇದು ಮಾಡ್ತಾ ಬಂದ್ರೆ ನಮಗೆ ಒಳ್ಳೇದಾದಂಗೆ, ಭಕ್ತರಿಗೆ ಒಳ್ಳೇದಾಗ್ಬೇಕು, ಆಮೇಲೆ ನಮ್ಗೆ ಒಳ್ಳೇದಾದಂಗೆ. ಅಂದ್ರೆ ಭಕ್ತರ ಶಿವನ ರೂಪದಾಗ ಕಾಣತ್ತೀರಿ? ನಾವು ಶಿವನ ರೂಪದಲ್ಲೇ ಕಾಣ್ತೇವೆ ಭಕ್ತರನ್ನು. ಟೀಚರ್ ನಮಸ್ತೆ. ನೀವು ಇಲ್ಲೇ ಎಷ್ಟು ವರ್ಷ ಆಯ್ತು? ಇಲ್ಲೇ ಸಣ್ಣವರಿದ್ದಾಗ ಉಣ್ಕಲ್ಲಾಗ ಇರೋದ್ರಿ. ನಾವು ಬಹಳ ವರ್ಷದಿಂದ ನಡ್ಕೊಂತ ಬಂದಿವಿ. ಆದ್ರೆ ಈಗ ಟೀಚರ್ ಆದ್ಮೇಲೆ ಇಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಭಜನಾ ಕಾರ್ಯಕ್ರಮ ಮತ್ತೆ ಪ್ರವಚನ ಇರೋದ್ರಿಂದ ಆ ಎಲ್ಲಾ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಲಿಕ್ಕೆ ನನಗೊಂದು ಅವಕಾಶ ಕೊಟ್ರು. ಅದಕ್ಕೆ ಟ್ರಸ್ಟ್ ಕಮಿಟಿ ಅವರಿಗೆ ಮತ್ತು ಉಣ್ಕಲ್ ಜನತೆಗೆ ನಾವು ಆಭಾರಿ ಆಗಿದ್ದೀವಿ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಅವಾಗಲೇ ಸ್ವಾಮಿಯಾರು ಹೇಳಿದ್ರು, ಇಲ್ಲ ರಾಮತೀರ್ಥಿಯವರು ವನವಾಸಕ್ಕೆ ಹೋಗಿ ಕೂತಿದ್ರು ಅಂತೇಳಿ. ಅಂತ ಒಂದು ಪವಿತ್ರ ಸ್ಥಳ ಆಗಿರೋದ್ರಿಂದ ಇಲ್ಲಿ ವಿಶೇಷತೆ ಬಹಳ ಅದ. ಏನಾದ್ರೂ ನಮ್ದು ಕಷ್ಟಗಳು ಏನೋ ಇದಾವಪ್ಪ ಅಥವಾ ನಮ್ಮ ಏನೋ ಬೇಡಿಕೆಗಳು ಇದಾವು ಅಂತಂದ್ರೆ ನಮ್ಮ ಪರಮಾತ್ಮ ಮುಂದೆ ಹೇಳ್ಕೊಂಡಾಗ ಅದು ಯಾವುದೇ ಒಂದು ರೂಪದಲ್ಲಿ ಬಂದು ಆ ಶಿವನ ನಮ್ಗ ಆ ಸಮಸ್ಯೆನ ಪರಿಹಾರ ಮಾಡ್ತಾನೋ ಅನ್ನುವಂತ ಒಂದು ನಂಬಿಕೆ ಉಣ್ಕಲ್ ಊರಾಗಿರ್ಲಿ ಅಥವಾ ಸುತ್ತಮುತ್ತಲ ಹಳ್ಳಿ ಜನ ಆಗಿರ್ಲಿ ಎಲ್ಲರಿಗೂ ಇದೆ. ಆಮೇಲೆ ಮುಂಚೆ ಯಾರು ಸ್ವಾಮಿ ಇದ್ರು ನಮಗಷ್ಟ ಪರಿಚಯ ಇಲ್ಲ. ಆದ್ರೆ ಇವ್ರು ಶಿವಯೋಗಿ ಸ್ವಾಮಿಗಳು ಬಂದ ಮೇಲಿಂದ್ರ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದ್ದಾರೆ. ಆಮೇಲೆ ಎಲ್ಲಾ ಭಕ್ತರಿಗೂ ಇಲ್ಲಿ ಏನ ಕಾರ್ಯಕ್ರಮ ನಡೀತಾ ಇದೆ, ಈಗ ಸಭೆ ಆಗಿರ್ಬೋದು, ವಿಶೇಷವಾದಂತ ದೇವರಿಗೆ ಅಲಂಕಾರ ಆಗಿರ್ಬೋದು, ಅಥವಾ ಯಾರಾದ್ರೂ ಅವ್ರ ಹುಟ್ಟು ಹಬ್ಬಕ್ಕೆ ಏನಾದ್ರು ದೇಣಿಗೆಯನ್ನ ಕೊಟ್ಟಿದ್ದಾಗಿರ್ಬೋದು, ಕಾಣಿಕೆಯನ್ನ ಕೊಟ್ಟಿದ್ದಾಗಿರ್ಬೋದು, ಆ ತರ ಎಲ್ಲಾ ಮಾಡೋದ್ರಿಂದ ಜನಕ್ಕೆ ಅದು ಪಬ್ಲಿಸಿಟಿ ಆಗಿ ಇನ್ನೂ ಅಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹೊಸ ದೇವಸ್ಥಾನ ಕಟ್ಬೇಕು ಅಂತ ಹೇಳ್ತಾ ಇದಾರೆ. ಈ PRTC ರೋಡಿಗೆ ಹೋಗ್ತಾ ಇದೆಯಾ, ಅದಕ್ಕೂ ಹೊಸ ದೇವಸ್ಥಾನ ಕಟ್ಬೇಕು. ಆಮೇಲೆ ಇನ್ನೂ ಇದು ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಈ ಬರೇ ಏನ ಸುತ್ತಮುತ್ತ ಹಳ್ಳಿಗೆ ಅಷ್ಟೇ ಪ್ರಸಿದ್ಧ ಆಗಿದೆ. ಅದನ್ನ ಬಿಟ್ಕಿಂತ ಹೆಚ್ಚಿಗೆ ಇನ್ನೂ ಹೊರ ಎಲ್ಲ ಎಷ್ಟು ಸಾಧ್ಯ ಆಕೈತೆ ಅಷ್ಟೆಲ್ಲ ಜನಕ್ಕೆ ಪಬ್ಲಿಸಿಟಿ ಆಗ್ಬೇಕು. ನಮ್ ಕಡೆ ಅಂದ್ರೆ ಏನ್ ಸಾಧ್ಯ ಆಕೈತೆ ಅದನ್ನ ದೇವರಿಗೆ ಸೇವಾ ಮಾಡ್ಬೇಕು ಅಂತೇಳಿ ಹಲವಾರು ರೀತಿಯ ವಿಶೇಷವಾದಂತ ಪೂಜೆಗಳನ್ನ ಮಾಡಿ ಇನ್ನೂ ಜನಕ್ಕೆ ಏನ್ ಮುಂಚೆ ಬರ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ಜನ ಬರ್ತಾ ಇದಾರೆ. ಆಮೇಲೆ ಈಗ ಅವ್ರು ವಾರಗಟ್ಟಲೆ ಎಲ್ಲ ಮುಂಚಿತ ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ 4 ಗಂಟೆಲಿಂದ ಸಾಲುಗಟ್ಟಲೆ ಜನ ಬರ್ತಾ ಇದ್ದಾರೆ. ಇನ್ನೂ ಆದ್ರೂ ಕಡಿಮೆ ಆಗಿಲ್ಲ. ಆಮೇಲೆ ರಾತ್ರಿ ಭಜನಾ ಕಾರ್ಯಕ್ರಮ ಇದೆ. ನಾಳೆ ಮತ್ತೆ ರಥೋತ್ಸವ, ಪಲ್ಲಕ್ಕಿ ಮೆರವಣಿಗೆ,
ಬಹಳಷ್ಟು ವಿಶೇಷತೆಯಿಂದ ಈ ರಾಮಲಿಂಗೇಶ್ವರ ಗುಡಿ ನಾವು ಚಿಕ್ಕವರಿದ್ದಾಗ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಬಹಳ ದೊಡ್ಡ ಪ್ರಮಾಣದಾಗಿ ದಿನಕ್ಕೂ ಹೆಚ್ಚು ಬೆಳೀತಾ ಇದೆ ಅಂತ ನಾನು ಹೇಳ್ತೀನಿ. ಶಿವ ಹೆಂಗ್ ಬೆಳ್ಕೊಂತ ಹೆಂಗ್ ಉದ್ಭವ ಆಗೋಂತ ಹೊಂಟಾನ ಅಂದ್ರೆ ಬೆಳಿತಾವ ಅಂತ ನಂಗೆ ಜನರನ್ನು ಬೆಳೆಸ್ಕೊಂತಾರ ಹೊಂಟಾವ. ನಾನ್ ಬೆಳೀತಾ ಇದ್ದೀನಿ ಹಂಗೆ ಅವ್ನು ಬರ್ತಕ್ಕಂತ ಅವ್ನ ಜನರು ಅವ್ನ ಭಕ್ತರನ್ನು ಸಹ ದಿನಕ್ ದಿನ ಉನ್ನತವಾದ ಮಟ್ಟಕ್ಕೆ ಒಂದ್ ದೊಡ್ಡ ಸ್ಥಾನಮಾನದಲ್ಲಿ ಆ ಶಿವ ಒಯ್ತಾ ಇದ್ದಾನೆ ಅಂತ ತಪ್ಪಾಗ್ತದೆ. ಇವಾಗ ನೀವು ಉದ್ಭವ ಲಿಂಗ ಅಂತಂದ್ರಲ್ಲ ಅವಾಗ ಇಲ್ಲೇ ನೋಡಿದ್ದ ರೀತಿ ಏನಾರ ಸಣ್ಣ ಲಿಂಗ ಆಯ್ತಂತ ಇಲ್ಲ ಅದೊಂದ್ ಸಾಲ್ಕೋನಷ್ಟ ಐತಿ, ಒಂದ್ ಚಟಾಕಷ್ಟ ಐತಿ, ಇಷ್ಟ ಐತಿ ಅಂತೇಳಿ ಹೇಳ್ತಿದ್ರು. ಹೇಳಿದ್ರು. ಇವತ್ತ ಆ ಶಿವಲಿಂಗ ನೋಡಿದಾಗ ಸರಿ ಸುಮಾರು ಬಹಳಷ್ಟು ಎತ್ತರ ಆಗಿದೆ. ಅವ್ರು ಎಷ್ಟಂತಂದ್ರೆ ಈಗ ಅದನ್ನ ಮುಂಚೆ ನಾವು ಕೇಳಿದಕ್ಕೂ ಈಗ ನೋಡಿದಕ್ಕೂ ಬಹಳಷ್ಟು ವ್ಯತ್ಯಾಸ. ಆ ದಿನಕ್ ದಿನ ಉದ್ಭವ ಆಗ್ತಾ ಇದ್ದೇನೆ ಅಂತ ಹೇಳ್ಬೋದು. ಅಂದ್ರೆ ವರ್ಷಕ್ ವರ್ಷ ಅವನು ಈಶ್ವರ ಈಗ 10 ಕೋಟಿ ಇದ್ರೆ 11 ಕೋಟಿ 12 ಕೋಟಿ ಹಿಂಗ ದಿನಕ್ ದಿನಾನು ಅವನು ಎತ್ತರಕ್ಕೆ ಬೆಳಿತಾನೆ. ಅವನ ಜೊತೆ ಬರ್ತಕ್ಕಂತ ಭಕ್ತಾದಿಗಳಿಗೂ ಅವ ಬೆಳೆಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಬಟ್ ನಿಮಗೂ ಶಿವ ಎಲ್ಲ ಶಿವ ಎಲ್ಲ ಅನುಗ್ರಹ ಮಾಡ್ಕೊಟ್ಟಾರ. ನಾವೇನೋ ಇಷ್ಟ ಆಗ್ತಗಳು ಇವತ್ತೇನೋ ಒಂದ್ ಕಷ್ಟ ಆಯ್ತಪ್ಪ ಅಂತೇಳಿ ನಾವ್ ಇಲ್ಲಿ ಬಂದ್ ಹೋಗ್ಲಿಕ್ಕೆ ಟೈಮ್ ಆದ್ರೂ ಸಿಕ್ಕ್ರ ಸರಿ ಆಯ್ತು. ಇಲ್ಲಪ್ಪ ಅಂತಂದ್ರೆ ನಾವ್ ಮನಸ್ನಾಗ ಕೂತ್ಕೊಂಡಪ್ಪ ಹಿಂಗ್ ಅಡ್ಡಾಡೋದು ಅರ್ಹತ್ನಾಗ ಇಲ್ಲಪ್ಪ ಪರಮಾತ್ಮ ನನಗಿಂತ ಕಷ್ಟ ಐತಿ ಅಂದ್ರೆ ಅದ್ ಯಾವ್ದಾದ್ರು ಒಂದ್ ರೂಪದಲ್ಲಿ ಬಂದು ಆ ಶಿವ ನಮಗ ಪರಿಹಾರ ಕೊಟ್ಟಿದ್ದಾನ ಅಂತ ಹೇಳಿ ಬಟ್ ನಿಮಗೆಲ್ಲಾನು ಬಗೆಹರಿಸಿಕೊಟ್ಟಿದ ನಿಮ್ಮ ಕಷ್ಟಕ್ಕೆಲ್ಲ ಪರಿಹಾರ ಮಾಡಿದ್ರು, ಸ್ಪಂದಿಸಿದ. ಧನ್ಯವಾದಗಳು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ. ನಿಮಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು.